ಪ್ರಾನ್ಸ್ ಕರಿ ವಿತ್ ಕೋಕೋನಟ್ ಮಿಲ್ಕ್. ಓಕೆ, ಇವತ್ತು ನಮ್ಮ ಸುಜನ್ ಅವರು ಮಾಡ್ತಾ ಇದ್ದಾರೆ ಪ್ರಾನ್ಸ್ ಕರಿ ವಿತ್ ಕೋಕೋನಟ್ ಮಿಲ್ಕ್. ಇವಾಗ ನಾವು ಫಸ್ಟ್ ಮ್ಯಾರಿನೇಟ್ ಮಾಡ್ಕೊಳ್ಳುವ. ಮ್ಯಾರಿನೇಟ್ ಮಾಡಿ ಇದನ್ನ ಸೈಡಿಗೆ ಇಡುವ. ಎಸ್, ಸೈಡಿಗೆ ಇಟ್ಕಂಬ. ಸೈಡಿಗೆ ಇಟ್ಕಂಬ. ಇದು ಫುಲ್ ಹಾಕ್ತೀನಿ. ಏನಂತಾರೆ ಇದರಲ್ಲಿ ನಿಮ್ಮ ಭಾಷೆಗೆ? ಪ್ರಾನ್ಸ್ ನಮ್ಮ ಭಾಷೆಗೆ ಚಟ್ಲಿ ಅಂತರ. ಚಟ್ಲಿ, ಚಕ್ಕುಲಿ ಅಲ್ಲ, ಚಟ್ಲಿ. ಓಕೆ. ಅಲ್ಲ, ಸುಜನ್ ಅವ್ರಿಗೆ ಏಕ್ದಮ್ ಮಾತಾಡೋ ಧೈರ್ಯ ಬಂದ್ಬಿಟ್ಟಿದೆಯಲ್ಲ ಈ ವಾರ. ಇಲ್ಲ, ಎಂತ ಆಯ್ತು ಗೊತ್ತಾ, ಲಾಸ್ಟ್ ಶೋಕ್ ಬಂದಿದ್ದಲ್ಲ, ನಮ್ದು ಕುಂದಾಪುರ ಪೇಜಸ್ ಅವರೆಲ್ಲ ಮೆಸೇಜ್ ಮಾಡ್ಬಿಟ್ಟು ನಯನ್ ಅವ್ರು ನಿನ್ಗೆ ರೋಸ್ಟ್ ಮಾಡ್ತಾ ಇದ್ದಾರೆ, ನೀನ್ ಯಾಕೆ ಮಾಡ್ತಾ ಇಲ್ಲ, ನೀನ್ ಯಾಕೆ ಮಾತಾಡ್ತಾ ಇಲ್ಲ, ಸುಮ್ನೆ ಸೈಲೆಂಟ್ ಇದ್ಯಾ ಹೇಳ್ಬೇಕಿತ್ತು. ನಾನು ಫಿಶ್ ರೋಸ್ಟ್ ಮಾಡಿದೆ, ರೋಸ್ಟ್ ಮಾಡಿದ್ರ ಅಂತ. ಇಲ್ಲ, ಇವಾಗ ನಾನು ಫುಲ್ ಫಿಕ್ಸ್ ಆಗಿದ್ದೀನಿ. ಏನಂತ? ಏನಾದ್ರೂ ಒಂದು ರೋಸ್ಟ್ ಮಾಡುವ, ಸೈಲೆಂಟ್ ಇರಬಾರ್ದು. ಐ ಲೈಕ್ ದಿಸ್ ಓಪನ್ ಚಾಲೆಂಜ್. ಇವತ್ತು ಸುಜನ ಕಂಡೆ ಬಿಡೋಣ. ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಅರಿಶಿನ. ಓಕೆ. ಸ್ವಲ್ಪ ಲೈಟ್ ಆಗಿ ಉಪ್ಪು ಹಾಕೊಳ್ಳುವ. ಜಾಸ್ತಿ ಹಾಕೋದು ಬೇಡ, ಎಂತಕ್ಕಂದ್ರೆ ಮತ್ತೆ ನಾವು ಹಾಕ್ಬೇಕಲ್ಲ ಕರಿಗೆ. ಮತ್ತೆ ಉಪ್ಪಿನ ಕೈಗೊಸಿ ಆತ್ ಚೆನ್ನಾಗಿದೆ ಭಾಷೆ ಅಲ್ಲ. ಹೌದು. ಹೊಯ್ಕ್ ಬರ್ಕ ಉಣ್ಕಣ ಮನ್ಕಣ. ಹೊಯ್ಕ್ ಬರ್ಕ ಮಲ್ಕಣ. ಹೊಯ್ಕ್ ಬರ್ಕ ಮಲ್ಕಣ. ಇವತ್ತೊಂದಿನ ಮಂಕಣ ಹೇಳ್ಬೇಡಿ, ತಿನ್ಕಣ ಅಂತ ಹೇಳೋಣ. ತಿನ್ಕಣ, ನೀವು ಮಾಡ್ಕಣ, ನಾ ತಿನ್ಕಣ, ನೀವು ಮನೆಗೆ ಹೋಯ್ಕಣ. ಓಕೆ, ಇದು ನಾವು ಮಿಕ್ಸ್ ಮಾಡ್ಕೊಳ್ಳುವ. ಓಕೆ. ಸ್ವಲ್ಪ ಬ್ಲಾಕ್ ಪೇಪರ್ ಹಾಕಿದ್ದೀನಿ, ಒಂದು ಅರ್ಧ ಟೇಬಲ್ ಸ್ಪೂನ್ ಎಲ್ಲದು. ಅರಿಶಿಣ ಒಂದು ಅರ್ಧ ಟೇಬಲ್ ಸ್ಪೂನ್, ರುಚಿ ಎಷ್ಟು ಬೇಕಷ್ಟು ಉಪ್ಪು. ಇನ್ನೊಂದು ಮ್ಯಾರಿನೇಟ್ ಮಾಡಿ 5 to 10 ಮಿನಿಟ್ ಇಡುವ. ತಗೊಳ್ಳಿ ಇವಾಗ ನಿಮಗೆ. ಥ್ಯಾಂಕ್ ಯು ಮ್ಯಾಮ್. ಎಂಡ್ ಮಾಡೋದು ನೀವು. ಸ್ವಲ್ಪ ಎಣ್ಣೆ. ಓಕೆ, ಇವತ್ತು ನಾವು ನಮ್ಮ ಕಿಚನ್ ಅಲ್ಲಿ ಬಳಸ್ತಾ ಇದ್ದೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕು ಮ್ಯಾಮ್, ಮತ್ತೆ ಬೇಕಾದ್ರೆ ಆಮೇಲೆ ಹಾಕೊಳ್ಳೋಣ. ಓಕೆ, ನಮ್ಮ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇದೆ ಅಲ್ವಾ, ಸೊ ಇದು ಜಮಿನಿ ಎಡಿಬಲ್ಸ್ ಅಂಡ್ ಫ್ಯಾಟ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅವರು. ಈ ಕಂಪನಿಯಲ್ಲಿ ಸಾಕಷ್ಟು ಹೆಲ್ದಿ ಆಯಿಲ್ಸ್ ಇದೆ. ನಮ್ಮ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇದು ನಾವು ಯೂಸ್ ಮಾಡ್ತಾ ಇರುವಂತದ್ದು. ಫ್ರೀಡಮ್ ಫಿಸಿಕಲಿ ರಿಫೈನ್ಡ್ ರೈಸ್ ಬ್ರಾನ್ ಆಯಿಲ್, ಹಾಗೆ ಫ್ರೀಡಮ್ ಕಚ್ಚಿಗನಿ ಮಸ್ಟರ್ಡ್ ಆಯಿಲ್, ಫ್ರೀಡಮ್ ಗ್ರೌಂಡ್ನಟ್ ಆಯಿಲ್, ಈ ತರದ ಡಿಫ್ರೆಂಟ್ ಆಯಿಲ್ ಸಿಗುತ್ತೆ. ಅಂಡ್ ಈ ಆಯಿಲ್ ನ ಬಳಸಿ ಮಾಡಿರುವಂತ ಅಡುಗೆನ ನಾವು ಗಿಲ್ಟ್ ಫ್ರೀ ಆಗಿ ತಿನ್ನಬಹುದು. ಫ್ರೀಡಮ್ ಟು ಈಟ್, ಫ್ರೀಡಮ್ ಟು ಎಂಜಾಯ್. ನಮ್ಮ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇಂಡಿಯಾದಲ್ಲೇ ಅತಿ ಹೆಚ್ಚು ಸೇಲ್ ಆಗಿರುವಂತ ಆಯಿಲ್, ಜೊತೆಗೆ ಇದು ಮಾಡರ್ನ್ ಫೆಸಿಲಿಟೀಸ್ ಜೊತೆಗೆ ಪ್ರಿಪೇರ್ ಆಗಿರುವಂತ ಆಯಿಲ್ ವಿತೌಟ್ ಹ್ಯೂಮನ್ ಟಚ್. ಇನ್ನೊಂದು ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ಕಡಿಮೆ ಆಯಿಲ್ ಬಳಸಿ ಜಾಸ್ತಿ ಕುಕ್ ಮಾಡಬಹುದು. ಈಗ ಫಸ್ಟ್ ನಾನು ಈರುಳ್ಳಿ ಹಾಕಂಬ. ಹೈಕಂಬ ಎಂತ ಮರಿತಿದ್ರ ನೀವೆಂತ? ಮರುಕಾಗ ನಮ್ ಕಡೆ ಹೇಳ್ದಲ್ಲ, ಆಗ ನಮ್ ಕಡೆ ಹಾಯ್ಕೊಂಬ ಅಂದ್ರೆ ಹೋಗಿ ಹಿಂಗೆ ಎತ್ಕೊಂಬ ಅಂತ ಅವಾಗ ಹೇಳ್ದಲ್ಲ, ಭಾಷೆ ಎಲ್ಲ ಬದುಕ ಯಾರು ಮರುಕಾಗ. ಈರುಳ್ಳಿ ಹೈಕಂತಿದ್ದೆ. ಒಂದು ಕಪ್ಪು ಹಾಯ್ಕೊಂಡು ತಿನ್ನಂಗೆ ಮಾಡ್ತದೆ. ಒಂದು ಕಪ್ ಈರುಳ್ಳಿ ಇದನ್ನ ಸಮ ಮಾಡಿ ಲಟಪಟ. ಇಲ್ಲ, ಇದು ನಾನು ಕ್ರಿಯೇಟ್ ಮಾಡಿರೋದು, ನಂದು ವಿಡಿಯೋಸ್ ಅಲ್ಲ. ಲಟಪಟ. ಇದು ಇವಾಗ ಸ್ವಲ್ಪ ಡ್ರೈ ಚಿಲ್ಲಿ, ಒಂದು 2 ಪೀಸ್ ಕಟ್ ಮಾಡಿ ಹಾಕಿ. ಮತ್ತೆ ಕರಿಬೇವು, ಸ್ವಲ್ಪ ಹಸಿಮೆಣಸು. ನಿಮ್ಗೆ ಖಾರ ಎಷ್ಟು ಬೇಕು ಕಾಣಿ ಅಷ್ಟು ಖಾರ ಹಾಯ್ಕಾಣಿ. ನಾನು ಇವಾಗಲೇ ಹೇಳ್ತಾ ಇದ್ದೀನಿ, ಖಾರ ಎಷ್ಟು ಬೇಕು ಕಾಣಿ ಅಷ್ಟು ಕಾಣಿ ಕರ್ಸಿ ಅಂದ್ರೆ ನಾವು ಮೀನಿಗೆ ಹೇಳ್ತು. ಕೆಲವು ನದಿಯಲ್ಲಿ ಇರ್ತದಲ್ಲ, ಆ ಮೀನಿಗೆ ಕರ್ಸಿ ಮೀನೆಲ್ಲ ಸಿಗುತ್ತಲ್ಲ. ಇವಾಗ ಮತ್ತೆ ಲಟಪಟ ಮಾಡುವ. ಇದೊಂಥರ ನಿಮ್ಗೆ ಬ್ಯಾಚುಲರ್ಸ್ ಯಾರಾದ್ರೂ ಇದ್ರೆ, ಮನೆಯಲ್ಲಿ ಒಬ್ರು ಇಬ್ರು ಇದ್ರೆ ಆರಾಮಾಗಿ ಮಾಡ್ಕೊಂಡು ತಿನ್ಬಹುದು. ಸೊ ಯು ಆಲ್ಸೋ ಎಲಿಜಿಬಲ್ ಬ್ಯಾಚುಲರ್. ಮನೇಲಿ ಈಗ ನಿಮ್ಮ ಅಡಿಗೆ ನೋಡಿ ಪ್ರಪೋಸಲ್ ಬಂದಿರ್ಬೋದಲ್ಲ ಯಾವ್ದಾದ್ರು. ಬೇಕಿದ್ರೆ ಇಲ್ಲಿ ಎಲ್ಲ ಒಂದಷ್ಟು ಫಿಗರ್ಗಳಿದ್ದಾರೆ, ಹೇಳಿ. ನಾಳೆ ಹೋಗುವ, ಯಾರನ್ನಾದ್ರೂ ಕರ್ಕೊಂಡು. ನೋಡಿದ್ರ ಸೈಲೆಂಟ್ ಆಗಿ ಮಾತಾಡ್ಕೊಂಡೆ ಬನ್ನಿ ಕಟ್ಟೋಡಕ್ಕೆ. ಇಲ್ಲ, ಆಗ್ಲಿಕ್ಕೆ ಮನಸ್ಸುಂಟು, ಆದ್ರೆ ದಾರಿ ಮಾಡಿ ಕೊಡ್ಬೇಕು. ಒಂದು ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಇದನ್ನ ಈಗ ಮತ್ತೆ ಲಟಪಟ ಮಾಡುವ. ಈಗ ನಾವು ಟೊಮೆಟೊ ಹಾಕೊಳ್ಳುವ. ಟೊಮೆಟೊ ಒಂದು ಅರ್ಧ ಕಪ್ಪು. ಓಕೆ. ನಿಮ್ಮಮ್ಮ ಎಲ್ಲ ಏನ್ ಹೇಳಿದ್ರು ಟಿವಿಲಿ ಬಂದಿರೋ? ಅಮ್ಮನೆಲ್ಲ ತುಂಬಾ ಖುಷಿಯಾಗಿದೆ. ಏನ್ ಹೇಳಿದ್ರು? ಇನ್ನು ಇದೇ ತರ ಇದ್ ಮಾಡು, ಬೆಳಿ ಅಂತ. ಚಾನೆಲ್ ನ ಎತ್ತರ ತಗೊಂಡು ಹೋಗು. ಹೌದು. ಇಲ್ಲಪ್ಪ, ನೀನ್ ಯೂಟ್ಯೂಬ್ ಚಾನೆಲ್ ನ ಎತ್ತರ ತಗೊಂಡು ಹೋಗು. ಇದು ಟೊಮೆಟೊ ಬೇಗ ಬೇಯಬೇಕಂದ್ರೆ ಸ್ವಲ್ಪ ಉಪ್ಪು. ಓಕೆ, ಇವಾಗ ನಾನು ಪ್ರಾನ್ಸ್ ಹಾಕೊಳ್ತಾ ಇದ್ದೀನಿ, ಮ್ಯಾರಿನೇಟ್ ಮಾಡಿರೋದು. ಓಕೆ. ಇವಾಗ ಸ್ವಲ್ಪ ನೀರು ಹಾಕೊಳ್ಳೋ. ನೀವೇ ಹಾಕಿ ಮ್ಯಾಮ್, ನಿಮ್ಮ ಕೈಯಿಂದಾನೆ. ಹಂಗೆ. ಸಾಕು. ಇದಕ್ಕೀಗ
ಇದು ನಿಮ್ಮ ಫೇವ್ರೇಟ್ ಅಲ್ವಾ? ಹೌದು ಇದು ನಿಮ್ಗಲ್ವಾ? ಹೌದು. ನಾನು ಒಂದು ಹಾಕ್ಬೇಕಂತ ಅನ್ಕೊಂಡಿದ್ದೆ. Okay. ನಿಮ್ ಮುಖ ನೋಡಿ ಇವಾಗ 2 ಹಾಕ್ತೀನಿ. ಆಯ್ತು. ಚಿಲ್ಲಿ ಪೌಡ್ರು, ಚಿಲ್ಲಿ ಪೌಡರು, ಕುಂದಾಪುರ ಅವ್ರಿಗೆ ಮಾತ್ರ 2 ಸ್ಪೂನು. ನೀವು ಬೇಕಾದ್ರೆ 1 ಸ್ಪೂನ್ ಹಾಕೊಳ್ಳಿ. ಸ್ವಲ್ಪ ಬೇಕಾದ್ರೆ ಉಪ್ಪು. ನಾನು ಎಲ್ಲ ಕಡೆ ಉಪ್ಪು ಹಾಕಿದ್ದೀನಿ, ಸ್ವಲ್ಪ ನೋಡ್ಕೊಂಡು ಹಾಕಿ ನೀವು ಸಹ. ಬೇಕಾದ್ರೆ ನೀವು ಗರಂ ಮಸಾಲೆ ಏನಾದರೂ ಆ್ಯಡ್ ಮಾಡ್ಕೋಬಹುದು. ಇವಾಗ ನಾವು ಇದನ್ನ ಸ್ವಲ್ಪ ಮುಚ್ಚಿಡುವ, ಇನ್ನು ಒಳ್ಳೆ ಗಮ್ಮಂತ. ಹೌದಾ? 5 ಮಿನಿಟ್. ಓಕೆ, ಮುಚ್ಚಿಡುವ. ಓಕೆ ಮ್ಯಾಮ್, ಇವಾಗ ನಮ್ದು ಪ್ರಾನ್ಸ್ ಬೆಂದಿತ್ತು. ಓಕೆ, ಈಗ ನಾವು ಓಪನ್ ಮಾಡುವ. ಬೆಂದಿತ್ತು. ಇವಾಗ ನಾವು ಓಪನ್ ಮಾಡ್ತೀನಿ ಇದನ್ನ. ಕೊಕೊನಟ್ ಮಿಲ್ಕ್ ಇಲ್ಲ ಅಂದ್ರೆ ನೀವು ಹಾಲು ಹಾಕ್ಬಹುದು, ಬಟ್ ಈ ಟೇಸ್ಟ್ ಸಿಗಲ್ಲ. ನಮ್ದು ಕೋಸ್ಟಲ್ ಸೈಡ್ ಇದು ಟೇಸ್ಟ್ ಸಿಗಲ್ಲ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿ. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ರೆ ಅಷ್ಟು ಹಾಕೋಬಹುದು. ಇದು ಕೊಕೊನಟ್ ಮಿಲ್ಕ್ ಹಾಕಿದ್ಮೇಲೆ ಜಾಸ್ತಿ ಎಲ್ಲ ಇದು ಮಾಡಬಾರ್ದು, ಅಂದ್ರೆ ಕುಕ್ ಮಾಡಬಾರ್ದು. ಓಕೆ, ಇವಾಗ ಇದು ಆಗಿದೆ. ಫೈನಲ್ ಟಚ್ಗೆ ಸ್ವಲ್ಪ ಕೊತ್ತಂಬರಿ ಹಾಕೊಳ್ಳು. ಓಕೆ, ಇವಾಗ ನನ್ನ ಸ್ಟೈಲ್, ಸುಜಾನನ ಸ್ಟೈಲ್ ಪ್ರಾನ್ಸ್ ಕರಿ ರೆಡಿ. ಓಕೆ, ನಾನು ಫಸ್ಟ್ ಇದನ್ನ ಹಾಗೆ ತಿಂತೇನೆ. ಬಾಯಿ ಸುಟ್ಟೋಪೋಕಿತ್ತು, ಬಿಸಿ ಬಿಸಿ ತಿಂದ್ರೆ. ಮೈ ಗಾಡ್, ಚಂದ ಇದೆಯಾ? ಲೈಕ್ ಇತ್ತ? ಅದನ್ನ ಒಂದ್ಸರಿ ನೀರು ದೋಸೆ ಜೊತೆಗೆ ತಿನ್ನೋಣ. ಚಂದ ಉಂಟಲ್ಲ? ನೀರು ದೋಸೆ ಜೊತೆಗಂತೂ ಸಖತ್ ಕಾಂಬಿನೇಷನ್. ಸೊ ಇವತ್ತಿನ ನಮ್ಮ ಸುಜನ್ ಅವರ ಈ ಪ್ರಾನ್ಗೆ ನನ್ನ ಕಡೆಯಿಂದ ಹೊಡಿ ಚಾವ್ಗ್ಯಾಗ್ ಮಜ್ಗಿ. ಪ್ರಾನ್ಸ್ ಕರಿ ವಿತ್ ಕೋಕೋನಟ್ ಮಿಲ್ಕ್ ಮಾಡುವ ವಿಧಾನ. ಮೊದಲು ಒಂದು ಬೌಲ್ಗೆ ಕ್ಲೀನ್ ಮಾಡಿಕೊಂಡ 1 kg ಪ್ರಾನ್ಸ್ ಹಾಕಿಕೊಂಡು ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಮತ್ತು ಅರ್ಧ ಟೇಬಲ್ ಸ್ಪೂನ್ ಕಾಳು ಮೆಣಸಿನ ಪುಡಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಆಗಲು ಬಿಡಿ. ಈಗ ಒಂದು ಬಾಣಲೆಗೆ 4 ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆ ಹಾಕಿ ಬಿಸಿ ಮಾಡಿ. ಎಣ್ಣೆ ಕಾದ ನಂತರ 1 ಕಪ್ ಹೆಚ್ಚಿದ ಈರುಳ್ಳಿ, 2 ಒಣಮೆಣಸಿನಕಾಯಿ, ಸ್ವಲ್ಪ ಕರಿಬೇವು ಹಾಗೂ 1 ಟೇಬಲ್ ಸ್ಪೂನ್ ಹಸಿ ಮೆಣಸಿನಕಾಯಿ ಸೇರಿಸಿ ಫ್ರೈ ಮಾಡಿಕೊಳ್ಳಿ. ಈರುಳ್ಳಿ ಸ್ವಲ್ಪ ಬೆಂದ ನಂತರ ಅದಕ್ಕೆ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಅರ್ಧ ಕಪ್ ಟೊಮೆಟೊ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಟೊಮೆಟೊ ಚೆನ್ನಾಗಿ ಬೇಯುವವರೆಗೆ ಬಾಡಿಸಿಕೊಳ್ಳಿ. ಈಗ ಮ್ಯಾರಿನೇಟ್ ಮಾಡಿಕೊಂಡ ಪ್ರಾನ್ಸ್ ಬಾಣಲೆಗೆ ಸೇರಿಸಿ ಸ್ವಲ್ಪ ನೀರು, 2 ಟೀ ಸ್ಪೂನ್ ಅಚ್ಚ ಖಾರದ ಪುಡಿ, ಸ್ವಲ್ಪ ಉಪ್ಪು ಮತ್ತು 1/4 ಟೀ ಸ್ಪೂನ್ ಗರಂ ಮಸಾಲ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನಂತರ ಪಾತ್ರೆಗೆ ಮುಚ್ಚಳ ಮುಚ್ಚಿ ಸುಮಾರು 5 ನಿಮಿಷ ಪ್ರಾನ್ಸ್ ಬೇಯಲು ಬಿಡಿ. ಪ್ರಾನ್ಸ್ ಬೆಂದ ನಂತರ ಅದಕ್ಕೆ ಅರ್ಧ ಲೋಟ ತೆಂಗಿನ ಹಾಲು ಸೇರಿಸಿ ಚೆನ್ನಾಗಿ ಕಲಸಿ 2 ನಿಮಿಷಗಳ ಕಾಲ ಸಣ್ಣ ಉರಿಯಲ್ಲಿ ಕುದಿಸಿಕೊಂಡರೆ ಪ್ರಾನ್ಸ್ ಕರಿ ವಿತ್ ಕೋಕೋನಟ್ ಮಿಲ್ಕ್ ಸವಿಯಲು ಸಿದ್ಧ. ಸೊ ನಿಮ್ಮ ಈ ಲಟಾಪಟ ರೆಸಿಪಿ ಹೀಗೆ ಮುಂದುವರಿತಾ ಇರಲಿ, ಮತ್ತೆ ನಮ್ಮ ಕಿಚನ್ಗೆ ಅವಾಗ ಬರ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್, ಬ್ಯೂಟಿಫುಲ್ ಆದ ರೆಸಿಪಿ ತೋರಿಸಿದ್ದಕ್ಕಾಗಿ. ಓಕೆ, ಸೊ ನಮ್ಮ ಆಹಾರ ಅವರ ಮಸಾಲಾ ಪೌಡರ್ ಕ್ರಯೋಜೆನಿಕ್ ತಂತ್ರಜ್ಞಾನವನ್ನ ಬಳಸಿರೋದ್ರಿಂದ 90 to 99% ವರೆಗೂ ಪರಿಮಳ ಸಂರಕ್ಷಿತ ಅಸಲಿ ರುಚಿ ಕೊಡುತ್ತೆ. ಪ್ಯಾಕೆಟ್ ನ ಓಪನ್ ಮಾಡಿದ ತಕ್ಷಣ ಪರಿಮಳವನ್ನ ನೀವೇ ಆನಂದಿಸಿ, ಆಗ ನೀವೇ ಹೇಳ್ತೀರಾ ಆಹಾ ಅಂತ. ಓಕೆ, ಥ್ಯಾಂಕ್ ಯು ಸೋ ಮಚ್.